ನಮಸ್ಕಾರ ಎಲ್ರಿಗೂ. ಆದ್ಯ ಶ್ರುತಿ ಯೂಟ್ಯೂಬ್ ಚಾನಲ್ ವೆಲ್ಕಮ್. ಇವತ್ತು ನಾನು ಚೌಳಿಕಾಯಿ ಪಲ್ಯ ಮತ್ತು ಒಣಮೀನು ಕರಿ, ಇದು ಮಂಗಳೂರು ಸ್ಟೈಲ್ ಕರಿ ನೋಡಿ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. 2 ಐಟಮ್ ಕೂಡ ತುಂಬ ಸಿಂಪಲ್ಲಾಗಿದೆ. ಆ್ಯಂಡ್ ಎಲ್ಲರೂ ಕೂಡ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ನಾನು ಜವಳಿಕಾಯಿ ತೊಗೊಂಡಿದ್ದೇನೆ. ಈ ಜವಳಿಕಾಯಿ ಬಂದು ನೈಟ್ ಹೊತ್ತಲ್ಲಿ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಸೋಸಿ ಇಟ್ಕೊಂಡು ಬೆಳಗಿನ ಜಾವಾಗ ಅದನ್ನ ನೀರು ಹಾಕಿ ತೊಳ್ಕೊಂಡು ಅದಕ್ಕೇ ಸ್ವಲ್ಪ ಬೇಯಿಸ್ಲಿಕ್ಕೆ ನೀರು ಹಾಕಿ, ಅದೇ ರೀತಿ ಅದಕ್ಕೆ ಖಾರಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಅದನ್ನ ಅದೇ ಥರ ನೀವು ಸೋಸಬೇಕು ಜವಳಿಕಾಯಿಯನ್ನು. ಅದೇ ರೀತಿ ಅದಕ್ಕೆ ಬೇಯಲಿಕ್ಕೆ ಅದಕ್ಕೆ ತಕ್ಕ ಹಾಗೆ ಉಪ್ಪು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಲಿಡ್ ಮುಚ್ಚಿ ಇಡಿ. ಒಂದು 2-3 ನಿಮಿಷಕ್ಕೆ ಒಂದ್ಸಲ ಚೆಕ್ ಮಾಡಿ. ಒಂದು 7 ಮಿನಿಟ್ ಹತ್ತತ್ರ ಆಗುತ್ತೆ. ಸೊ ಚೆಕ್ ಮಾಡ್ತೀರಿ ಅವಾಗ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸಿ ಏನೂ ಆಗೋದಿಲ್ಲ. ಸೊ ನೋಡಿ, ಒಂದು ಅಗುಳು ತಗೊಂಡು ಚೆಕ್ ಮಾಡಿ, ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ಥರ ಅದು ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಸಾಫ್ಟಾಗಿ ಅದೆರಡು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಬೆಂದಿದೆ ಅಂತ ಗೊತ್ತಾಗುತ್ತದು. ಸೊ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ. ಅದೇ ರೀತಿ ಸ್ಪೆಷಲಿ ಚಪಾತಿ, ರೊಟ್ಟಿ ಮತ್ತು ಅನ್ನ ಜೊತೆ ನೆಚ್ಕೊಳ್ಳೋಕ್ಕೆ, ಮುದ್ದೆ ಜೊತೆ ಸೈಡ್ ಡಿಶ್ಶಾಗಿ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಗುರಳ್ ಪುಡಿ ಹಾಕಬೇಕು, ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಇವಾಗ ಅದನ್ನ ಪ್ರೆಸ್ ಮಾಡ್ತೀನಿ, ಈ ಥರ ಬಿಟ್ಕೊಳ್ಳುತ್ತೆ, ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಅದನ್ನ ಸೋಸಿ ಇಟ್ಕೊಳ್ತೀನಿ. ಏನು ನೀರು ಬೇಯಕ್ಕೆ ಇಟ್ಟಿದ್ನಲ್ವ, ಆ ನೀರನ್ನ ಚೆಲ್ತೀನಿ. ನಮಗೆ ಖಾಲಿ ಬೆಂದಿರೋ ತರಕಾರಿ ಸಾಕು, ಜವಳಿಕಾಯಿ ಸಾಕು. ನೋಡಿ ಹೀಗೆ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ನೋಡಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಅದೇ ರೀತಿ ಕರಿಬೇವು, ಆಮೇಲೆ ಒಂದು ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ. ನೀರುಳ್ಳಿ ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ. ಸೊ ಅದು ಈರುಳ್ಳಿ ಏನಿದೆ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನಿಮಗೆ ಅಷ್ಟು ಮಾಡಿದರೆ ಸಾಕು. ಟೊಮೆಟೊ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಹಾಕೋದಾದರೆ ಹಾಕ್ಬೋದು, ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ. ನೋಡಿ, ಇಷ್ಟು ಫ್ರೈ ಮಾಡಿದ ನಂತರ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಸಾಕು, ತುಂಬ ತೀರಾ ಬೇಡ. ನೀರುಳ್ಳಿ, ಅರಿಶಿನ ಹಾಕೊಳ್ಳಿ ಸ್ವಲ್ಪ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇಷ್ಟೇ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇದು ಬಂದುಬಿಟ್ಟು ರಾಗಿ ಮಾಲ್ಟ್. ಸೊ ಇದು ಡೈಲಿ ಮಾರ್ನಿಂಗ್ ಕುಡಿದ್ರೆ ಒಳ್ಳೆಯದು, ಹಾಗಾಗಿ ಹಾಗೆ ತೋರಿಸಿದೆ. ನೋಡಿ, ಅಷ್ಟು ಬ್ರೌನಿಷ್ ಆದಮೇಲೆ ನಾನೇನು ಬೇಯಿಸ್ಕೊಂಡಿದ್ದೆ ಅಲ್ವಾ ಜವಳಿಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ, ಸೊ ಅದನ್ನ ಖಾರ ಅದರಲ್ಲೇ ಬರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ. ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಪಲ್ಯ ಆಗಿದ್ದರಿಂದ ಚೆನ್ನಾಗಿರುತ್ತದು. ಸೊ ಅಷ್ಟೇ ಸಾಕು. ಸೊ ಅದನ್ನ ಬೇಯಿಸ್ಕೊಳ್ಳಿ. ಇಷ್ಟಾದರೂ ನಡೆಯುತ್ತೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಮೇಲ್ಗಡೆ ಉಪ್ಪು ಸ್ವಲ್ಪ ಕಡಿಮೆ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಅದಕ್ಕೆ ಬೇಯಿಸುವಾಗ ಹಾಕಿದ್ವಲ್ಲ, ಅದೇ ಸಾಕಾಗುತ್ತೆ. ನೋಡಿ, ಇಷ್ಟು ಸಾಕು. ಇದಕ್ಕೆ ಏನಂದರೆ ಗುರಳ್ ಪುಡಿ ಹಾಕ್ತಾರೆ ಈ ಟೈಮಲ್ಲಿ. ಸಾಂಬಾರು ಪುಡಿ, ಗುರಳ್ ಪುಡಿ ಹಾಕ್ತಾರೆ. ಅದು ತೀರಾ ಮಸಾಲೆ ಅನಿಸಿದರೆ ಹಾಕ್ಕೊಳಕ್ಕೆ ಹೋಗಬೇಡಿ. ನಮ್ಮನೇಲಿ ಪ್ಲೇನೇ ಇಷ್ಟಪಡ್ತಾರೆ,
ಹಾಗಾಗಿ ನಾನು ಪ್ಲೇನೇ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಗುರಳ್ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ. ಗುರಳ್ ಪುಡಿ ಅಂದರೆ ಗೊತ್ತಾಗಿಲ್ಲ ಅಂದರೆ ಉಚ್ಚೆಳ್ ಪುಡಿ ಅಂತಾರೆ, ಇನ್ನೊಂದು ಹೆಸರು ಅದಕ್ಕೆ. ಕುರ್ಶಿಂಡಿ ಕಾಳು ಅಂತಾರೆ ಮಲೆನಾಡು ಸೈಡ್. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ಇದು ಬಂದ್ಬಿಟ್ಟು ಫಿಶ್ಶಿಗೆ ರೆಸಿಪಿ. ಇದು ಒಂದು ಬಾಣಲೆಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆ ಟೈಪ್ ಆದರೆ ಚೆಂದ ಇರುತ್ತೆ. ಸೊ ಹಾಗಾಗಿ ಒಗ್ಗರಣೆ ಟೈಪಲ್ಲಿ ತಿನ್ನೋದ್ರಿಂದ ಆಯಿಲ್ ಜಾಸ್ತಿ ಹಾಕಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಇಲ್ಲಿ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಕರಿಬೇವು ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಅಂದರೆ ಹೇಳೋಕ್ಕಾಗಲ್ಲ, ಉಪ್ಪಿನಕಾಯಿ ತಿಂದಂಗೆ ಟೇಸ್ಟ್ ಇರುತ್ತೆ. ಹುಳಿ ಇರಲ್ಲ, ಬಟ್ ಚೆನ್ನಾಗಿರುತ್ತೆ. ಅದೇ ರೀತಿ ನೋಡಿ, ಬೆಳ್ಳುಳ್ಳಿ ಪ್ರಮಾಣ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿನೇ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅದೇ ರೀತಿ ಒಂದು 4 ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ. ಟೊಮೊಟೊ ತೀರಾ ಹಣ್ಣಾಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಾಯಾಗಿದ್ದರೆ ಅಷ್ಟು ಅದರದ್ದು ರಸ ಬಿಟ್ಕೊಳ್ಳಲ್ಲ. ಹಣ್ಣಾಗಿದ್ರೇ ಟೇಸ್ಟು. ನೋಡಿ, ಹಣ್ಣಾಗಿರೋ ಟೊಮೊಟೊ ತೊಗೊಳ್ಳಿ ಆದಷ್ಟು. ಇವಾಗ ಏನಂದರೆ ಬೇಯಬೇಕು ಚೆನ್ನಾಗಿ. ಆ ಟೊಮೊಟೊ ಚೆನ್ನಾಗಿ ಬೇಯ್ಕೋಬೇಕು. ನೋಡಿ, ಈ ಥರ ಅದೇ ನೀರು ಬಿಡ್ತು, ನಾನೇ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಲ್ಲ. ಇದು ಬಂದು ಒಣಮೆಣಸು ಫ್ರೆಂಡ್ಸ್, ಬಂಗುಡೆ ಒಣಮೆಣಸಿದು. ಈ ಮಳೆಗಾಲದಲ್ಲಿ ಏನಂದರೆ ಹಸಿ ಮೀನು ತಿನ್ನೋದಿಲ್ಲ ಹೆಚ್ಚಾಗಿ, ಅದಕ್ಕೋಸ್ಕರ ಇದನ್ನ ಹಾಕಿದ್ದೀವಿ. ಇದು ಒಣ ಮೀನು ತರಿಸಿದ್ದೀನಿ. ಇದು ಟೇಸ್ಟಾಗಿರುತ್ತೆ, ಬಂಗುಡೆ ಒಣ ಮೀನಿದು. ಇದನ್ನ ಏನಂದರೆ ಹಾಗೆ ಹಾಕ್ಕೋಬಾರ್ದು, ತೊಳೆದ್ಬಿಟ್ಟು ಹಾಗೆ ಹಾಕ್ಕೋಬಾರ್ದು. ನಾವು ಸುಟ್ಟುಬಿಟ್ಟು ಅದನ್ನ ಸುಡಬೇಕು ನೀರಲ್ಲಿ. ಅದಕ್ಕೂ ಮೊದಲು ಇದು ಏನು ಬೇಯಕ್ಕಿಟ್ಟಿದ್ನಲ್ವ, ಟೊಮೆಟೊ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಹಾಕಿ, ಸೊ ಅದು ಉಪ್ಪು ಹಾಕಿ ಬೇಯಬೇಕು. ನಂತರ ಚಿಲ್ಲಿ ಪೌಡ್ರ್ ಹಾಕಿರಿ. ನೀವು ಖಾರ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು, ಯಾಕಂದರೆ ಅದು ಹುಳಿ ಇರುತ್ತಲ್ವ ಟೊಮೆಟೊ, ಆ ಖಾರ ಅಷ್ಟು ಆ್ಯಡ್ ಆಗಲ್ಲ ಅದಕ್ಕೆ. ಸೊ ಏನಾದರೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳ್ತಿದ್ರೆ ಅದು ನನ್ನ ಮಗಳ ವಾಯ್ಸು. ತರಲೇ ಇದ್ದಾಳೆ ತುಂಬ. ಇನ್ನು 6 ತಿಂಗಳು ಆಗಿಲ್ಲ, 5 ತಿಂಗಳು ನಡೀತಾ ಇದೆ. ಸೊ ನೋಡಿ, ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಇದು ಫ್ರೈ ಮಾಡ್ಕೊಳ್ಳಿ. ನೋಡಿ, ಆ ಥರ ಆಯಿಲ್ ಬಿಡುತ್ತೆ. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವ, ಅದಕ್ಕೆ ಏನೂ ಕಲರ್ ಆ್ಯಡ್ ಮಾಡಿಲ್ಲ, ಬಟ್ ಆ ಕಲರ್ ನೋಡುವಾಗಲೇ ಟೆಂಪ್ಟಿಂಗ್ ಆಗಿರುತ್ತೆ. ನೋಡಿ, ಹಿಂಗೆ ಬರುತ್ತದು. ಯೂಶ್ವಲಿ ಇದನ್ನು ಟೊಮೆಟೊ ಗೊಜ್ಜು ಥರ ಮಾಡ್ತಾರೆ, ಅದಕ್ಕಿಂತ ಈ ಥರ ಮಾಡಿದರೆ ಇನ್ನೂ ಟೇಸ್ಟ್ ಜಾಸ್ತಿ. ನೋಡಿ, ಸುಟ್ಕೊತಿದ್ದೀನಿ ಇಲ್ಲಿ ಬಂಗುಡೆನ. ಇದು ಯಾಕೆ ಸುಡ್ತೀವಪ್ಪ ಅಂದರೆ ಅದು ಸುಡೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಚೆನ್ನಾಗಾಗುತ್ತೆ. ಕ್ರಿಸ್ಪಿನೆಸ್ ಬರೋದ್ರಿಂದ ಅದು ಮಸಾಲೆ ಚೆನ್ನಾಗಿ ಬರುತ್ತೆ ಟೇಸ್ಟ್. 2 ಸೈಡ್ ಸುಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಒಲೆ ಇಲ್ಲದ್ರಿಂದ ಗ್ಯಾಸಲ್ಲೇ ಸುಟ್ಕೊತಿದ್ದೀನಿ, ಏನು ಅಂದ್ಕೋಬೇಡಿ. ಅದನ್ನ ತೊಳ್ಕೊಳ್ಳಿ. ಇವಾಗ ತೊಳ್ಕೊಳ್ಳಿ. ಸುಟ್ಟ ಮೇಲೆ ಹೆಂಗೆ ತೊಳ್ಕೊಬೇಕಂದ್ರೆ, ಮೇಲೆ ಅದರ ಪೊಡಸು ಅಂತಾರೆ, ಅಂದರೆ ಮೇಲ್ಗಡೆ ಅದರದ್ದು ಈ ಸ್ಕಿನ್ ಇರುತ್ತಲ್ವ ಅದು ಹೋಗುತ್ತೆ. ಸೊ ತೊಳ್ಕೊಂಡು ಈ ಥರ ಇಷ್ಟು ತೊಳೆದ್ಮೇಲೆ ಅದನ್ನ ಕಟ್ ಮಾಡಿಬಿಟ್ಟು ಹಾಕಿ, ಏನಾಗೋದಿಲ್ಲ. ತಲೆನೂ ತೊಳ್ಕೊಬೇಕು. 2 ಬಂಗುಡೆ ಹಾಕ್ಕೊಂಡಿದ್ದೀನಿ ಒಣ ಮೀನಿದು. ಅಷ್ಟೇ, ಏನಿಲ್ಲ ಫ್ರೆಂಡ್ಸ್. 1 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿ ಅಷ್ಟೇ. ಅನ್ನಕ್ಕೆ ಇಷ್ಟಿಷ್ಟೇ ಐಟಮ್, ಒಂದು ಪಿಕ್ಕಲ್ ಟೈಪ್ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ರುಚಿ ಸೂಪರ್, ಅದ್ಭುತವಾಗಿರುತ್ತೆ. ಏನಾದರೂ ತಿಂದು ನಾನ್ ವೆಜ್ಜಲ್ಲಿ ಚಿಕನ್, ಮಟನ್ ನಾವು ತಿಂದು ಬೇಜಾರಾದರೆ ಇದೊಂದು ಒಣ ಮೀನು ಫಿಶ್ ಮಸಾಲ ಒಮ್ಮೆ ಟ್ರೈ ಮಾಡಿ ಆಯಿತಾ. ಇಷ್ಟ ಆದರೆ
ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಯಾರಿಗಾದರೂ ಪ್ರಿಯರಿದ್ದರೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ.